ನಮಸ್ಕಾರ. ಕನ್ನಡ ಒನ್ಗೆ ಸ್ವಾಗತ. ನಾನು ಭಾಗ್ಯನಾರಾಯಣ ಬೊಗವರಪು. ಮೋದಿಯವರ ಭಾಷಣಗಳನ್ನು ಕೇಳ್ತಾ ಇದ್ದರೆ ದೇಶದ ಜನ ಈಗ ಹೇಳ್ತಾ ಇರೋದು ಒಂದೇ ಮಾತು: ದಯವಿಟ್ಟು ಚುನಾವಣೆಯನ್ನು ಬೇಗ ಮುಗಿಸ್ಬಿಡಿ, 7ನೇ ಹಂತವನ್ನು ನಾಳೆನೇ ಇಟ್ಕೊಂಬಿಡಿ, ಮುಗಿಸ್ಬಿಡಿ, ದಯವಿಟ್ಟು ನಿಮಗೆ ಕೈ ಮುಗಿದು ಬೇಡ್ಕೊಳ್ತೀವಿ ಅಂತ ಇಡೀ ದೇಶದ ಜನ ಕೇಳುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾಕೆಂದರೆ ಮೋದಿಯವರು ಬಳಸ್ತಾ ಇರುವಂತಹ ಭಾಷೆ ಈ ಚುನಾವಣೆಯಲ್ಲಿ ಯಾವ ಪ್ರಧಾನಿಯೂ ಕೂಡ ಕನಸಿನಲ್ಲಿಯೂ ಕೂಡ ಯೋಚನೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಬೀದಿಯಲ್ಲಿ ನಿಂತು ಜಗಳ ಆಡುವವರ ರೀತಿಯಲ್ಲಿ ಈ ಮನುಷ್ಯ ಮಾತಾಡ್ತಾ ಇರೋದನ್ನು ನಾವೆಲ್ಲರೂ ಕೂಡ ಗಮನಿಸ್ತಾ ಬಂದಿದ್ದೀವಿ. ಮುಘಲ್, ಮಠನ್, ಮದರಸಾ, ಹೆಚ್ಚು ಮಕ್ಕಳನ್ನು ಹೆರೋರು ಏನೇನೋ ಬಳಸಿದ ನಂತರ ಈಗ ತುಚ್ಛವಾಗಿ ಮುಜರಾ ಅನ್ನುವಂತಹ ಪದವನ್ನು ಬಳಸಿದ್ದಾರೆ. ಮುಜರಾ ಅನ್ನುವಂತಹ ಪದ ಅಂದರೆ ವೇಶ್ಯಾವಾಟಿಕೆ ನಡೆಸುವ ಕೋಠೆಗಳಲ್ಲಿ ಅಥವಾ ಆ ಮನೆಗಳಲ್ಲಿ ನಡೆಸುವಂತಹ ನೃತ್ಯ ಇದೆಯಲ್ಲ, ಅದಕ್ಕೆ ವಿರೋಧ ಪಕ್ಷಗಳನ್ನು ಹೋಲಿಸುವಂತಹ ಮತ್ತು ವಿರೋಧ ಪಕ್ಷಗಳು ಆ ರೀತಿಯಾಗಿ ನಡ್ಕೊಳ್ತಿದ್ದಾವೆ ಅಂತ ಒಬ್ಬ ಪ್ರಧಾನಿ ಅನ್ನೋದನ್ನು ಮರೆತು ಈ ರೀತಿಯಾದಂತಹ ತುಚ್ಛ ಹೇಳಿಕೆ ಕೊಟ್ಟಿದ್ದಾರೆ. ಈ ಎಲ್ಲದರ ನಡುವೆ ಈ ಹೇಳಿಕೆಗಳು ಸಾಲದು, ದ್ವೇಷ ಭಾಷಣ ಸಾಲದು ಅನ್ನೋ ರೀತಿಯಲ್ಲಿ ಈಗ ವಿರೋಧ ಪಕ್ಷದ ನಾಯಕರುಗಳಿಗೆ ಓಪನ್ ಥ್ರೆಟ್ ಕೊಡ್ತಿದ್ದಾರೆ. ಏನಂತ? ಜೈಲಿಗೆ ಕಳಿಸ್ಬಿಡ್ತೀವಿ ಅಂತ. ಅವರ ರೆಡಾರಲ್ಲಿ ಈಗ ಇರುವಂತಹದ್ದು, ನೆಕ್ಸ್ಟ್ ಜೈಲಿಗೆ ಕಳಿಸುವಂಥದ್ದಕ್ಕೆ ರೆಡಾರಲ್ಲಿ ಇರುವಂತಹದ್ದು ತೇಜಸ್ವಿ ಯಾದವ್. BJPಗೆ ಬಿಹಾರದಲ್ಲಿ ದೊಡ್ಡ ಮಟ್ಟದ ಟಕ್ಕರ್ ಕೊಡ್ತಾ ಇರುವಂತಹ, ತನ್ನ ಏನು ಪ್ರಚಾರದ ವೈಖರಿಯಿಂದ ಲಕ್ಷಾಂತರ ಜನರನ್ನು ಸೆಳೀತಾ ಇರುವಂತಹ ತೇಜಸ್ವಿ ಯಾದವ್ ವಿರುದ್ಧವಾಗಿ ಮೋದಿಯವರು ಬಹಿರಂಗವಾಗಿ ಬೆದರಿಕೆ ಹಾಕ್ತಾರೆ. ತೇಜಸ್ವಿ ಯಾದವ್ನ ನೆಕ್ಸ್ಟ್ ನಾನು ಜೈಲಿಗೆ ಕಳಿಸೇ ತೀರ್ತೀನಿ. ಹೆಲಿಕಾಪ್ಟ್ರಲ್ಲಿ ಓಡಾಡುವಂತಹ ವ್ಯಕ್ತಿ ಬಿಹಾರದ ಯುವರಾಜನನ್ನು ನಾನು ಜೈಲಿಗೆ ಹಾಕ್ತೀನಿ. ಮೋದಿಯವ್ರದ್ದು ಒಂದು ವಿಶೇಷ ಗೊತ್ತಲ್ವ ನಿಮಗೆ? ಅವರು ವಿರೋಧ ಪಕ್ಷದ ನಾಯಕರುಗಳನ್ನು ನೇರವಾಗಿ ಹೆಸರು ಹೇಳುವಂತಹ ಕೆಲಸ ಮಾಡಲ್ಲ. ಆದರೆ ಇಂಡೈರೆಕ್ಟಾಗಿ ರಾಹುಲ್ ಗಾಂಧಿಯವರನ್ನು ಯುವರಾಜ ಅನ್ನುವಂಥದ್ದು, ತೇಜಸ್ವಿ ಯಾದವ್ರನ್ನು ಬಿಹಾರದ ಯುವರಾಜ ಅಂತ ಕರೆಯುವಂತಹದ್ದು, ಅಥವಾ ಸೋನಿಯಾ ಗಾಂಧಿಯನ್ನು ಬೇರೆ ರೀತಿಯಲ್ಲಿ ಪ್ರಸ್ತಾಪಿಸುವಂತಹದ್ದು, ಅಥವಾ ಯಾವುದೇ ಒಂದು ವಿರೋಧ ಪಕ್ಷದ ನಾಯಕರಿದ್ದಾರೆ ಅವರನ್ನು ಇಂಡೈರೆಕ್ಟಾಗಿ ಪ್ರಸ್ತಾಪಿಸುವ ಮೂಲಕ ತಾನು ದೊಡ್ಡ ಮೇಲಿನ ಸ್ಥಾನದಲ್ಲಿದ್ದೀನಿ, ಅವರ ಬಗ್ಗೆ ಅವರ ಹೆಸರು ಹೇಳೋದ್ರಿಂದ ನಾನು ಕೆಳಗೆ ಹೋಗ್ಬಿಡ್ತೀನಿ ಅನ್ನುವಂಥ ರೀತಿಯಲ್ಲಿ ಆ ಮನಸ್ಥಿತಿಯಲ್ಲಿ ಈ ಮೋದಿಯವರ ಭಾಷಣಗಳಿರ್ತವೆ. ಸೊ ಈ ಬಾರಿಯೂ ಕೂಡ ತೇಜಸ್ವಿ ಯಾದವ್ ಅವರನ್ನು ಜೈಲಿಗೆ ಕಳಿಸ್ತೀನಿ ಅನ್ನುವ ರೀತಿಯಲ್ಲಿ ಓಪನ್ ಬೆದರಿಕೆ ಹಾಕ್ತಿದ್ದಾರೆ. ಅಂದರೆ ಈ ಬೆದರಿಕೆ ಅರ್ಥ ಏನು? ED, IT, NIA ಇಂತಹ ತನಿಖಾ ಸಂಸ್ಥೆಗಳು, CBI ಅಂತಹ ಸಂಸ್ಥೆಗಳು ತನ್ನ ಇಶಾರೆಯ ಮೇಲೆ ತನ್ನ ಬೆರಳ ತುದಿಯಲ್ಲಿ ಇದ್ದಾವೆ. ತಾನು ಯಾರ ಕಡೆ ಬೆಟ್ಟು ಮಾಡಿ ತೋರಿಸಿದ್ರೆ ಅವರನ್ನು ತಕ್ಷಣ ಬಂಧಿಸಿ ಬಿಡುತ್ತೆ ಅನ್ನುವಂತಹ ಒಂದು ರೀತಿಯಾದಂತಹ ಬಹಿರಂಗವಾಗಿ ಒಪ್ಕೊಂಡಂಗೆ ಆಗುತ್ತೆ. ಅಂದರೆ ತನಿಖಾ ಸಂಸ್ಥೆಗಳು ಸ್ವತಂತ್ರವಾಗಿಲ್ಲ ಅನ್ನುವಂತಹ ವಿರೋಧ ಪಕ್ಷದ ಏನು ಆರೋಪಗಳು ಕೇಳಿ ಬರ್ತಿತ್ತು, ಅವುಗಳೇ ಒಂದು ರೀತಿ ಪುಷ್ಟಿ ಸಿಕ್ಕಿದಂತೆ ಆಗತ್ತೆ. ಅದರ ಜೊತೆಗೆ ಈಗಾಗಲೇ ಜೈಲಲ್ಲಿರುವಂತಹ ಹೇಮಂತ್ ಸೊರೇನ್ ಇರಬಹುದು, ಜಾರ್ಖಂಡ್ ಮುಖ್ಯಮಂತ್ರಿ, ಮತ್ತು ಈಗ ಚುನಾವಣಾ ಪ್ರಚಾರಕ್ಕಾಗಿ ಮಾತ್ರ ಬೇಲ್ ಸಿಕ್ಕಿರುವಂತಹ ಅರವಿಂದ್ ಕೇಜ್ರಿವಾಲ್, ದೆಹಲಿಯ ಅರವಿಂದ್ ಕೇಜ್ರಿವಾಲ್ ಮತ್ತೆ 1ನೇ ತಾರೀಕು ಜೈಲಿಗೆ ವಾಪಸ್ ಹೋಗಬೇಕು, ಅಲ್ಲಿವರೆಗೆ ಮಾತ್ರ ಬೇಲ್ ಸಿಕ್ಕಿದೆ. ಈ ಪಟ್ಟಿಗೆ, ಮುಖ್ಯಮಂತ್ರಿಗಳ ಪಟ್ಟಿಗೆ ವಿರೋಧ ಪಕ್ಷದ ನಾಯಕರು ಸೇರ್ತಾ ಹೋಗ್ತಾರೆ. ತಾನು ಗೆದ್ದರೆ ಒಬ್ಬರನ್ನು ಬಿಡೋದಿಲ್ಲ, ವಿರೋಧ ಪಕ್ಷವನ್ನು ಸಂಪೂರ್ಣ ನಾಶ ಮಾಡ್ತೀನಿ, ಎಲ್ಲರನ್ನೂ ಕೂಡ ಜೈಲಿಗೆ ಹಾಕ್ತೀನಿ. ಅದರಲ್ಲೂ ವಿಶೇಷವಾಗಿ ಈ ಚುನಾವಣೆಯಲ್ಲಿ ಯಾರು ತನ್ನ ಸೀಟುಗಳನ್ನು ಕಡಿಮೆ ಮಾಡುವಂತಹ ಶಕ್ತಿ ಹೊಂದಿದ್ದಾರೋ ಅವರೇ ಟಾರ್ಗೆಟ್ ಆಗ್ತಾರೆ ಅಂತ. ಯಾಕೆಂದರೆ ಬಿಹಾರದಲ್ಲಿ 40 ಸೀಟ್ ಇದೆ, ಅದರಲ್ಲಿ 39 ಸೀಟ್ ಲಾಸ್ಟ್ ಟೈಮ್ NDA ಗೆದ್ದಿತ್ತು. ಮೋದಿ ಮತ್ತು ಮಿತ್ರ ಪಕ್ಷವಾದಂತಹ JDU ಗೆದ್ದಿದ್ರು. ಈ ಬಾರಿ ಆ 39 ಸೀಟ್ ಏನಿದೆ ಅದರಲ್ಲಿ ಕನಿಷ್ಠ 15 ಸೀಟುಗಳನ್ನು ತೇಜಸ್ವಿ ಯಾದವ್ ಅವರಿಂದ ಕಿತ್ಕೊಳ್ತಾರೆ ಅನ್ನುವಂತಹ ಮಾಹಿತಿ ಇದೆ. ಚುನಾವಣಾ ಪ್ರಚಾರಗಳು ನೋಡಿದಾಗ, ಪ್ಲಸ್ ಚುನಾವಣಾ ಹಂತಗಳು 6 ಹಂತಗಳ ಚುನಾವಣೆ ಏನಲ್ಲಿ ಮುಕ್ತಾಯ ಆಗಿದೆ ಅದರ ಹಿನ್ನೆಲೆಯಲ್ಲಿ ವಿಶ್ಲೇಷಣೆಗಳನ್ನು ನೋಡಿದಾಗ, ವರದಿಗಳನ್ನು ನೋಡಿದಾಗ ಮೋದಿ ಅವರಿಗೆ ಅದು ಸ್ಪಷ್ಟವಾಗಿದೆ. ಹಾಗಾಗಿ ಕೊನೆ ಹಂತದಲ್ಲಿ ತಾನು ಹೇಗಾದರೂ ಮಾಡಿ ಒಂದಷ್ಟು ಭಯ ಹುಟ್ಟಿಸಿ ಆದರೂ ಬಿಹಾರದಲ್ಲಿ ಒಂದಷ್ಟು ನಷ್ಟವನ್ನು ಕಡಿಮೆ ಮಾಡಿಕೊಳ್ಳಬೇಕು ಅನ್ನೋದಕ್ಕೆ ಕಾರಣ ಅನ್ನುವ ಹಿನ್ನೆಲೆಯಲ್ಲಿ ಈ ರೀತಿಯಾದಂತಹ ಬೆದರಿಕೆಗಳು ಓಪನ್ ಆಗಿ ಬರ್ತಿದೆ. ಒಬ್ಬ ಪ್ರಧಾನಮಂತ್ರಿಗಳು ಒಂದು ದೇಶದ ಪ್ರಧಾನಮಂತ್ರಿಯಾಗಿ ವಿರೋಧ ಪಕ್ಷಗಳನ್ನು, ಅದರಲ್ಲೂ ವಿಶೇಷವಾಗಿ ಪ್ರಜಾಪ್ರಭುತ್ವದಲ್ಲಿ ಇಂತಹ ರೀತಿಯಾಗಿ ವಿರೋಧ ಪಕ್ಷದ ನಾಯಕರನ್ನು ಓಪನ್ ಡಯಾಸ್ ಮೇಲೆ, ಮೈಕ್ ಮುಂದೆ, ಕ್ಯಾಮ್ರಾಗಳ ಮುಂದೆ, ಸಾವಿರಾರು ಕ್ಯಾಮ್ರಾಗಳ ಮುಂದೆ ಬೆದರಿಕೆ ಹಾಕಿ ಅವರನ್ನು ಭಯಭೀತರನ್ನಾಗಿ ಮಾಡಿಸೋದಂಥದ್ದು ಯಾವ ರೀತಿಯ ಸರ್ವಾಧಿಕಾರ ಅನ್ನೋದ್ರ ಕೂಡ ನಾವೆಲ್ಲರೂ ಕೂಡ ಯೋಚನೆ ಮಾಡಬೇಕಾಗತ್ತೆ. ಸೊ ಈಗ ನಾ ಮೊದಲೇ ಹೇಳ್ದಂಗೆ ಎಲ್ಲರೂ ಕೂಡ ಕೈ ಮುಗಿದು ಬೇಡ್ಕೊಳ್ತಿದ್ದಾರೆ, ದಯವಿಟ್ಟು
ಮುಜರಾ ಮಟ್ಟಕ್ಕೆ ಬಂದಾಗಿದೆ. ಮೋದಿ ಬೆದರಿಕೆ ಹಾಕೋದನ್ನು ಶುರು ಮಾಡಿದ್ದಾರೆ. ಹಾಗಾಗಿ ಎಲ್ಲ ಹಂತಗಳ 7ನೇ ಹಂತದ ಮತದಾನವನ್ನು ದಯವಿಟ್ಟು ಬೇಗ ಮುಗಿಸಿಕೊಡಿ ಅನ್ನುವಂತಹ ಕೂಗಿಗೆ ಅವಕಾಶ ಮಾಡಿಕೊಡುವ ಮೂಲಕ ಮೋದಿಯವರು ಈ ದೇಶ ಕಂಡಂತಹ ಅತ್ಯಂತ ಕೆಟ್ಟ ಪ್ರಧಾನಿ, ಕೀಳು ಮಟ್ಟದ ಮಾತನಾಡುವ ಪ್ರಧಾನಿ ಮತ್ತು ಆ ಹುದ್ದೆಯ ಘನತೆ ಗೌರವಕ್ಕೆ ಕುತ್ತು ತಂದಂತಹ ಪ್ರಧಾನಿ ಅನ್ನುವಂತಹ ಕುಖ್ಯಾತಿಯಂತೂ ಇತಿಹಾಸದಲ್ಲಿ ನಿರಂತರವಾಗಿ ಪರ್ಮನೆಂಟಾಗಿ ಫಿಕ್ಸ್ ಆಗಿ ಬರೆದಿಡಲಾಗತ್ತೆ. ಇದು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.